ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ನಿಮ್ಗೆಲ್ರಿಗೂ ತುಂಬಾನೇ ಉಪಯೋಗಕರ ಆಗುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಅಧಿಕ ಜ್ಯೇಷ್ಠ ಮಾಸದ ಪಂಚಮಿ ತಿಥಿ ಜೊತೆಗೆ ಶ್ರವಣ ನಕ್ಷತ್ರ ಇದೆ. ಇದು ವಿಷ್ಣುವಿನ ನಕ್ಷತ್ರನೂ ಹೌದು. ಹಾಗಾಗಿ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಪೂಜೆನ ಮಾಡಬೇಕು, ದೀಪಾರಾಧನೆಗಳನ್ನು ಮಾಡಬೇಕು. ಅದರಲ್ಲೂ ಶುಕ್ರವಾರನೇ ನಮಗೆ ಪಂಚಮಿ ತಿಥಿ ಶ್ರವಣ ನಕ್ಷತ್ರ ಎರಡೂ ಬಂದಿರೋದು ತುಂಬ ವಿಶೇಷ. ಅದರಲ್ಲೂ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಹಾಗಾಗಿ ಇಂಥ ಒಂದು ಒಳ್ಳೆ ಶುಭ ದಿನದಲ್ಲಿ ಇನ್ನು ಯಾರೆಲ್ಲ ಅಧಿಕ ಮಾಸದ ದೀಪಾರಾಧನೆ ಆಗಿರಲಿ, ರಂಗೋಲಿ ಆಗಿರಲಿ, ಪೂಜೆಗಳಾಗಿರಲಿ, ದಾನಗಳಾಗಿರಲಿ ಯಾರು ಮಾಡಿಲ್ಲ, ಈ ದಿನ ಸಂಜೆ ಒಳಗಡೆ ಮಾಡಿ. ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ಇದು ಪುರುಷೋತ್ತಮ ಮಾಸ. ಈ ಒಂದು ಮಾಸದಲ್ಲಿ ನಾವು ಹೆಚ್ಚಾಗಿ ವಿಷ್ಣುವನ್ನು ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣುವಿನ ನಾಮವನ್ನು ಜಪ ಮಾಡುವಂಥದ್ದು, ವಿಷ್ಣುವಿನ ಅಷ್ಟೋತ್ತರಗಳು, ಸ್ತೋತ್ರಗಳು ನಾವು ಎಷ್ಟು ಪಾರಾಯಣ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು. ಆ ಭಗವಂತನ ಹೆಸರಲ್ಲಿ ಏನೆಲ್ಲ ದಾನ ಮಾಡ್ತೀವೋ ಅದೆಲ್ಲದಕ್ಕೂ ಕೂಡ ಅಧಿಕವಾದಂಥ ಪುಣ್ಯ ಫಲ ಸಿಗುತ್ತೆ. ನಮ್ಮ ಪಾಪಕರ್ಮಗಳೆಲ್ಲ ಕಳೀತಾ ಬರುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದ ದಿನದಲ್ಲೂ ಕೂಡ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡ್ತಾ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ದಿನ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ. 33 ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕು. ನಾನಿಲ್ಲಿ ನಿಮಗೆ 2 ದೀಪ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಸಣ್ಣದಾಗಿ 33 ದೀಪಗಳನ್ನು ಮಾಡಬೇಕು. ಕಾರಣಾಂತರಗಳಿಂದ ಇವತ್ತೇನಾದರೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆನೇ ಮಾಡಿ. ಶನಿವಾರ ಕೂಡ ವಿಷ್ಣುವಿನ ಆರಾಧನೆಗೆ ಒಳ್ಳೆಯ ದಿನವೇ ಇದೆ. ಹಾಗಾಗಿ ನಾಳೆ ಬೆಳಗ್ಗೆ ಕೂಡ ನೀವು ಮಾಡಬಹುದು. ನಾಳೆ ಷಷ್ಠಿ ತಿಥಿ ಇರುತ್ತೆ, ತುಂಬ ಒಳ್ಳೆಯ ದಿನ. ಷಷ್ಠಿ ಪೂಜೆ ಬಗ್ಗೆ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಶುಕ್ರವಾರ, ಈಗಾಗಲೇ ಎಲ್ಲರೂ ಕೂಡ ಮನೇಲಿ ಪೂಜೆ ಮುಗಿಸಿರ್ತೀರ. ಆದರೂ ಸಂಜೆಗೆ ಈ ಒಂದು ದೀಪಾರಾಧನೆಯನ್ನು ಮಾಡಿ. ಬನ್ನಿ, ಈಗ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿನ ತನಕ ಇರುತ್ತೆ, ಹಾಗೆ ಶ್ರವಣ ನಕ್ಷತ್ರ ಕೂಡ ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಇದೆಲ್ಲನೂ ಕೂಡ ಈಗ ತಿಳಿಸ್ಕೊಡ್ತೀನಿ. ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇದೇ ಜೂನ್ 4ನೇ ತಾರೀಕು ಸಂಜೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಜೂನ್ 5ನೇ ತಾರೀಕು ರಾತ್ರಿ 7 ಗಂಟೆ 50 ನಿಮಿಷದ ತನಕ ಇರುತ್ತೆ. ಅಂದರೆ ಈ ದಿನ ಪೂರ್ತಿ ಪಂಚಮಿ ತಿಥಿ ಇದೆ. ಮತ್ತು ಶ್ರವಣ ನಕ್ಷತ್ರ ಕೂಡ ಜೂನ್ 4ನೇ ತಾರೀಕು ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಪ್ರಾರಂಭ ಆಗಿರೋದು. ಜೂನ್ 6ನೇ ತಾರೀಕು ಅಂದರೆ ಮಧ್ಯರಾತ್ರಿ 12:30ಕ್ಕೆ ಮುಗಿಯುತ್ತೆ. 12 ಗಂಟೆ ಕಳೆದ ಮೇಲೆ ನಮಗೆ 6ನೇ ತಾರೀಕು ತಾನೇ ಲೆಕ್ಕ ಬರುತ್ತೆ. ಇವತ್ತು ಮಧ್ಯರಾತ್ರಿ ಕಳೆದ ನಂತರ 12:30ಕ್ಕೆ ಮುಕ್ತಾಯ ಆಗ್ತಾ ಇದೆ. ಎಷ್ಟು ಪುಣ್ಯವಾದಂಥ ದಿನ ನಿಜವಾಗ್ಲೂ. ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಜೂನ್ 5ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಪ್ರಾರಂಭ ಆಗಿ ಜೂನ್ 6ನೇ ತಾರೀಕು ಅಂದರೆ ಮಧ್ಯರಾತ್ರಿ ಕಳೆದ ನಂತರ, ಇವತ್ತು ಮಧ್ಯರಾತ್ರಿ ಕಳೆದ ನಂತರ 12:30ಕ್ಕೆ ಮುಕ್ತಾಯ ಆಗ್ತಾ ಇದೆ. ಅಂದರೆ ಇವತ್ತು ಬೆಳಗ್ಗೆ 6:30ರಿಂದನೇ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಪ್ರಾರಂಭ ಆಗಿದೆ. ಇಂಥ ಸಮಯದಲ್ಲಿ ನಾವು ಮಾಡೋ ಯಾವುದೇ ಪೂಜೆಗಳಾಗಿರಲಿ, ಪ್ರಾರ್ಥನೆಗಳಾಗಿರಲಿ ತುಂಬ ಬೇಗನೆ ಈಡೇರುತ್ತೆ, ತುಂಬ ಬೇಗ ಭಗವಂತನಿಗೆ ತಲುಪುತ್ತೆ. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇವತ್ತು ಸಂಜೆ 5:30ರಿಂದ ನೀವು 7 ಗಂಟೆ ಒಳಗಾಗಿ ಈ ದೀಪಾರಾಧನೆ ಮಾಡಬಹುದು. ಸಾಕಷ್ಟು ಸಮಯ ಇದೆ. ಈಗಲೇ ನೀವು ದೀಪಗಳನ್ನು ಮಾಡಿಟ್ಕೊಳ್ಳಿ. ಸಂಜೆಗೆ ತುಪ್ಪ ಮತ್ತು ಬತ್ತಿನ ಹಾಕಿ ದೀಪ ಹಚ್ಚಬೇಕು. ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಳ್ಳಿ, ಒಂದು ಸ್ವಲ್ಪನೇ ಬೆಲ್ಲ ಹಾಕಿ, ಜಾಸ್ತಿ ಹಾಕೋದು ಬೇಡ. ಅದಕ್ಕೆ ಸ್ವಲ್ಪ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಸಣ್ಣ ದೀಪಗಳನ್ನು ಮಾಡ್ಕೋಬೇಕು. ಇದ್ರ ಒಳಗಡೆ 2 ತುಪ್ಪದ ಬತ್ತಿ ಕೂಡ ನೀವು ಇಡ್ಬೋದು, ಅಥವಾ ತುಪ್ಪ ಹಾಕಿ ಮಾಮೂಲಿ ದೀಪಕ್ಕೆ ಹಾಕುವಂಥ ಬತ್ತಿಯನ್ನೇ 2 ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು. 33 ದೀಪ ಹಚ್ಚಲೇಬೇಕು. ಅಧಿಕ ಮಾಸ ಆಗಿರೋದ್ರಿಂದ 33 ದೀಪ ಹಚ್ಚಬೇಕು. ಸಣ್ಣ ದೀಪ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡಬೇಕು ಅಂತೇನಿಲ್ಲ. ಮತ್ತು ದೀಪಾರಾಧನೆ ಆದಮೇಲೆ ನಾಳೆ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ನೀವು ಹಸುಗಾದರೂ ಕೊಡ್ಬೋದು ತಿನ್ನೋಕ್ಕೆ. ಇಲ್ಲಾಂದರೆ ಅದನ್ನು ಸ್ವಲ್ಪ ಪುಡಿ ಮಾಡಿ, ಎಲ್ಲೆಲ್ಲಿ ಇರುವೆ ಗೂಡುಗಳಿರುತ್ತೆ, ನೀವು ಯಾವುದೇ ಪಾರ್ಕ್ ಹತ್ರ ಆಗಿರ್ಬೋದು, ಹರಳಿ ಮರದ ಹತ್ರ ಆಗಿರ್ಬೋದು, ಎಲ್ಲಿ ಬೇಕಾದರೂ ಅದನ್ನು ಸ್ವಲ್ಪ ಉದುರಿಸ್ಬಿಟ್ರೆ ಅದನ್ನು ಇರುವೆಗಳು ತಿನ್ಕೊಳ್ಳುತ್ತೆ. ತುಂಬ ಒಳ್ಳೆಯದು. ನಾವು ಇರುವೆಗಳಿಗೆ ಏನೇ ಸಿಹಿ ತಿಂಡಿಗಳನ್ನು ಕೊಡೋದ್ರಿಂದ ಹಣದ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು, ನದಿ ತೀರಕ್ಕೆ ಹೋಗ್ತೀರಾ, ಅಥವಾ ಹರಿಯೋ ನೀರಿರೋ ಕಡೆ ನೀವೇನಾದರೂ ಇದ್ದೀರಾ ಅಂದರೆ ನೀರಿಗೂ ಕೂಡ ಈ ದೀಪಗಳನ್ನು ಹಾಕ್ಬೋದು. ಅಲ್ಲಿ ಮೀನುಗಳು ಇದನ್ನು ತಿನ್ನುತ್ತೆ. ತುಂಬ ಬೇಗನೆ ನಿಮ್ಮ ಬೇಡಿಕೆ ಏನೇ ಇದ್ರೂ ಕೂಡ ಅದು ಈಡೇರುತ್ತೆ.
ಈ ರೀತಿ ನಿಮ್ಮ ದೀಪಾರಾಧನೆ ಆದಮೇಲೆ ಈ ದೀಪಗಳನ್ನ ನೀವು ವಿಸರ್ಜನೆ ಮಾಡಬಹುದು. ಒಂದು ಹಸುಗೆ ಕೊಡ್ಬೋದು, ಅಥವಾ ಇರುವೆಗಳಿಗೆ ನೀವು ಇದನ್ನು ಪುಡಿ ಮಾಡಿ ಹಾಕ್ಬೋದು, ಅಥವಾ ನೀರಿಗೂ ಕೂಡ ಹಾಕ್ಬೋದು. ಹರಿಯೋ ನೀರಿಗೂ ಕೂಡ ಈ ದೀಪಗಳನ್ನು ಬಿಡಬಹುದು. ತುಂಬಾ ಒಳ್ಳೆಯದು. ತಪ್ಪದೇ ಈ ದಿನ ಮಾಡಿ ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಅಡಿಕೆ ತಟ್ಟೆನಲ್ಲಿ ಅಥವಾ ಮಣೆ ಮೇಲೆ ಈ ದೀಪಗಳನ್ನು ಇಡಬಹುದು. ಮೊದಲು ರಂಗೋಲಿ ಹಾಕಬೇಕು, ಅದ್ರ ಮೇಲೆ ದೀಪಗಳನ್ನು ಜೋಡಿಸ್ಬೇಕು. ಮತ್ತು ಕೆಳಗಡೆ ಅಕ್ಕಿ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ. ಅಕ್ಕಿ ಹಿಟ್ಟಿಂದನೇ ದೀಪ ಮಾಡಿರೋದ್ರಿಂದ ನಾವು ಅಕ್ಕಿ ಹಾಕಿ ಅದ್ರ ಮೇಲೆ ದೀಪ ಇಡಬೇಕು ಅಂತೇನಿಲ್ಲ. ನೀವು ಡೈರೆಕ್ಟಾಗಿ ಹಾಗೇ ಪ್ಲೇಟ್ ಮೇಲೆ ಜೋಡಿಸ್ಕೋಬಹುದು, ಅಥವಾ ಮಣೆ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ದೀಪಗಳನ್ನು ಇಡಬಹುದು, ಅಥವಾ ವಿಳ್ಳೆದೆಲೆ ಮೇಲೂ ಕೂಡ ಈ ದೀಪನ ಇಡಬಹುದು. ಆದರೆ ಆಮೇಲೆ ಯಾಕಂದರೆ ಎರಡು ದೀಪ ಅಥವಾ 11 ದೀಪ ಹಚ್ಚೋದಾದರೆ ನಾವು ವಿಳ್ಳೆದೆಲೆ ಮೇಲೆ ಇಟ್ಟು ದೀಪ ಹಚ್ಬೋದು. 33 ದೀಪ ಹಚ್ತಾ ಇರೋದ್ರಿಂದ ಒಂದು 2 ದೀಪಗಳನ್ನು ಮಾತ್ರ ವಿಳ್ಳೆದೆಲೆ ಮೇಲಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಕೂಡ ನೀವು ಹಾಗೆ ಜೋಡಿಸ್ಬೋದು. ಏನೂ ತೊಂದರೆ ಇಲ್ಲ, ಏನು ತಪ್ಪಾಗೋದಿಲ್ಲ. ಈ ರೀತಿ ನೀವು ಮಾಡ್ಕೊಳ್ಳಿ. ಆಮೇಲೆ ಆ ವಿಳ್ಳೆದೆಲೆನೂ ಕೂಡ ಅದನ್ನು ಕಟ್ ಮಾಡಿ ಗಿಡಗಳಿಗೆ ಹಾಕೋಬೋದು. ಸ್ನೇಹಿತರೆ, ತುಪ್ಪದ ಬತ್ತಿ ಬಗ್ಗೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ಈಗ ತುಪ್ಪದ ಬತ್ತಿಗಳು ಸಣ್ಣ ಸೈಜಲ್ಲೂ ಸಿಗುತ್ತೆ, ದಪ್ಪ ಸೈಜಲ್ಲೂ ಸಿಗುತ್ತೆ. ಸಣ್ಣ ಹೂ ಬತ್ತಿಗಳಾದರೆ 2 ಬತ್ತಿ ಹಾಕಲೇಬೇಕು. ನಿಮಗೆ ಗೊತ್ತಾಗುತ್ತೆ, ದೀಪಗಳು ದೊಡ್ಡದಿದ್ರೆ ಬತ್ತಿ ಸಣ್ಣ ಆಯಿತು ಅನಿಸಿದ್ರೆ 2 ಬತ್ತಿನ ಹಾಕ್ಬೋದು. ಅಥವಾ ಬತ್ತಿನೇ ದಪ್ಪ ಇದೆ, ದೀಪಗಳು ಸಣ್ಣ ಇದೆ ಅಂದರೆ ಒಂದೊಂದು ಬತ್ತಿ ಕೂಡ ಹಾಕ್ಬೋದು. ತುಪ್ಪದ ಬತ್ತಿಗೆ ಯಾವುದೇ ರೀತಿ ಕಟ್ಟಿಲ್ಲ, ಅಂದರೆ ಇಷ್ಟೇ ಹಾಕಬೇಕು ಅಂತೆಲ್ಲ ಏನಿಲ್ಲ. ಹಾಗಾಗಿ ಸಣ್ಣ ಇದ್ದರೆ 2 ಬತ್ತಿ ಹಾಕ್ಬೋದು, ದಪ್ಪ ಆದರೆ ಒಂದೊಂದೇ ಬತ್ತಿ ಹಾಕ್ಬೋದು. ಅಥವಾ ನೀವು ಮಾಮೂಲಿಯಾಗಿ ನಾವು ದೀಪಕ್ಕೆ ಹಾಕುವಂಥ ಬತ್ತಿಯನ್ನು ನೀವು ಹಾಕಿ ದೀಪ ಹಚ್ತೀರಾ, ತುಪ್ಪ ಹಾಕಿ ದೀಪ ಹಚ್ತೀರಾ ಅಂದರೆ ಅದನ್ನು ಮಾತ್ರ 2 ಬತ್ತಿ ಹಾಕಲೇಬೇಕು. ಅದೇ ರೀತಿ ಅಕ್ಕಿ ಹಿಟ್ಟಿನ ದೀಪಕ್ಕೂ ಕೂಡ ಅಷ್ಟೇ, ನೀವು ತುಪ್ಪದ ಬತ್ತಿ ಕೂಡ ಹಾಕ್ಬೋದು, ಅಥವಾ ಮಾಮೂಲಿ ಬತ್ತಿಯನ್ನು ಹಾಕಿ ತುಪ್ಪ ಹಾಕಿ ಕೂಡ ದೀಪ ಹಚ್ಬೋದು. ಆ ರೀತಿ ಮಾಡೋದಾದರೆ 2 ಬತ್ತಿಗಳನ್ನು ಹಾಕಬೇಕು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ಇವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಕೂಡ ಮಾಡಬಹುದು. ಹಾಗೆ ನಾಳೆ ಷಷ್ಠಿ ಇದೆ. ಷಷ್ಠಿ ಪೂಜೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?